ಜೆಡಿಎಸ್ ಮತ್ತು ಬಿಜೆಪಿ ಕನ್ನಡ ಪರ ಸಂಘಟನೆಗಳು, ತಾಲೂಕಿನ ವಿವಿಧ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ಮಳವಳ್ಳಿಯನ್ನ ಬಂದ್ ಮಾಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಕಾರಣ ಮೊನ್ನೆ ಮದ್ದೂರಿನಲ್ಲಿ ನಡೆದಂತ ಕೃತ್ಯವನ್ನ ಖಂಡಿಸಿ, ಯಾಕಪ್ಪ ಮದ್ದೂರಲ್ಲಿ ನಡೆದಿತ್ತು ಅಲ್ಲಿ ಬಂದ್ ಮಾಡಿದ್ರು, KM ದೊಡ್ಡಿ ಬಂದ್ ಆಗಿತ್ತು, ಮಳವಳ್ಳಿ ಯಾಕೆ ಬಂದ್ ಮಾಡ್ತಾ ಇದೀರಿ ಅಂತ ಪ್ರಶ್ನೆ ಕೇಳಿದ್ರೆ, ಇವತ್ತು ಪಕ್ಕದ ಮನೆ ಇಲ್ಲಿ ಯಾರಿಗಾದ್ರೂ ತೊಂದರೆ ಆದ್ರೆ ನಾವು ತತ್ಕ್ಷಣದಲ್ಲೇ ಸ್ಪಂದಿಸ್ತೀವಿ. ಪಕ್ಕದ ಮನೆಯವ್ರಿಗೆ ಜ್ವರ ಬಂದ್ರೆ, ಕಾಯಿಲೆ ಬಂದ್ರೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಅದೇ ರೀತಿ ಮದ್ದೂರಿನವ್ರಿಗೆ ತೊಂದರೆ ಆಗಿದೆ ಅಂತೇಳಿ, ಅವ್ರಿಗೆ ಅವಮಾನ ಆಗಿದೆ, ಅಪಮಾನ ಆಗಿದೆ, ಮಾನಸಿಕವಾಗಿ ಕಿರುಕುಳ ಆಗಿದೆ ಅಂತೇಳಿ ಅಂದಾಗ ನಾವು ಪಕ್ಕದಲ್ಲಿ ಇರ್ತಕ್ಕಂಥ ಮಳವಳ್ಳಿ ತಾಲೂಕ್ನವ್ರು ಅವ್ರಿಗೆ ಸಂಪೂರ್ಣವಾಗಿ ಸಹಕಾರ ಮಾಡಬೇಕಾಗಿದೆ. ಆ ಉದ್ದೇಶದಿಂದ ಇವತ್ತು ಸಂಪೂರ್ಣವಾಗಿ ಮಳವಳ್ಳಿಯನ್ನ ಬಂದ್ ಮಾಡಿಸೋರ ಮುಖಾಂತರ ನಾವೆಲ್ಲ ಸೇರಿ ಪ್ರತಿಭಟನೆಯನ್ನ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಸರ್ಕಾರ ಒಂದು ಧರ್ಮವನ್ನ ಇನ್ನೊಂದು ಧರ್ಮವನ್ನ ಓಲೈಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೇನೆ. ಹೌದು ಸ್ವಾಮಿ, ಇಡೀ ಪ್ರಪಂಚದಲ್ಲಿ ಎಲ್ಲಾ ಧರ್ಮನೂ ಇದ್ದಾರೆ. ಇವತ್ತು ಕುವೈತ್ನಲ್ಲಿ, ದುಬೈನಲ್ಲಿ ಹಿಂದೂಗಳಿದ್ದಾರೆ, ಅಮೆರಿಕದಲ್ಲಿ ಹಿಂದೂ, ಕ್ರೈಸ್ತರು, ಮುಸಲ್ಮಾನರು ಎಲ್ಲ ಇದ್ದಾರೆ. ಇಡೀ ಪ್ರಪಂಚದಾದ್ಯಂತ ಎಲ್ಲಾ ಧರ್ಮ, ಜಾತಿ, ಧರ್ಮ ಎಲ್ಲರೂ ಕೂಡ ಇದ್ದಾರೆ. ಆದ್ರೆ ನೀವು ಓಟಿಗಾಗಿ ಒಂದು ಧರ್ಮವನ್ನ ಓಲೈಸ್ಕೊಂಡು ಇನ್ನೊಂದು ಧರ್ಮದ ಜನರನ್ನ ಇವತ್ತು ಕೀಳಾಗಿ ಕಾಣ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಾ ಧರ್ಮದ ಜನವನ್ನು ಸಮಾನವಾಗಿ ಕಾಣಬೇಕು. ಪಂಪ ಅವ್ರು ಹೇಳ್ದಂಗೆ ಮಾನವ ಜಾತಿ ತಾನೊಂದ ವಲಂ ಅಂತೇಳಿ 10ನೇ ಶತಮಾನದಲ್ಲಿ ಪಂಪ ಹೇಳಿದ್ದಾರೆ. ಮಾನವ ಜಾತಿ ಅದು ಯಾವುದೇ ಧರ್ಮ ಆಗಿರ್ಲಿ, ನಾವು ಕೂಡ ಮನುಷ್ಯರೇ. ಹಿಂದೂ ಧರ್ಮದವರು ಮನುಷ್ಯರೇ, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬುದ್ಧಿಸಂ ಅವರು ಎಲ್ಲರೂ ಮನುಷ್ಯರೇ. ಮನುಷ್ಯರನ್ನಾಗಿ ಕಾಣಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೋಡ್ಬೇಕೇ ವಿನಃ ಒಬ್ಬರನ್ನು ಓಲೈಸೋದು, ಇನ್ನೊಂದು ಧರ್ಮವನ್ನೇ ಕೆಟ್ಟದಾಗಿ ನೋಡೋದು, ನಿಮ್ಮ ರಾಜಕೀಯ ಮತ ಬ್ಯಾಂಕ್ಗಾಗಿ ಮಾಡ್ತಾ ಇರ್ತಕ್ಕಂಥ ಈ ಕುಚೋದ್ಯ ಮತ್ತು ಈ ನೀಚತನವನ್ನ ಕಾಂಗ್ರೆಸ್ ಸರ್ಕಾರ ಬಿಡಬೇಕು. ಸಿದ್ದರಾಮಣ್ಣ, ನಿಮ್ಗೆ ಹಿಂದೂಗಳು ಓಟ್ ಹಾಕಿದ್ದಾರೆ, ಕ್ರೈಸ್ತರು ಓಟ್ ಹಾಕಿದ್ದಾರೆ, ಬುದ್ಧರು ಓಟ್ ಹಾಕಿದ್ದಾರೆ, ಬೌದ್ಧರು ಓಟ್ ಹಾಕಿದ್ದಾರೆ, ಜೈನರು, ಮುಸಲ್ಮಾನರು ಎಲ್ಲ ಓಟ್ ಹಾಕಿದ್ದಾರೆ. ಯಾರೋ ಓಟ್ ಹಾಕ್ತಾ 138 ಸೀಟ್ ಬರ್ತಿರ್ಲಿಲ್ಲ ಸ್ವಾಮಿ. ನೀವು ಅರ್ಥ ಮಾಡ್ಕೊಳ್ಳಿ. ಸರ್ವ ಜನ ಸುಖಿನೇ ಭವಂತು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಕುವೆಂಪು ಅವರು ಹೇಳಿದ್ದಾರೆ. ಸರ್ವ ಜನವನ್ನ ನೀವು ರಕ್ಷಣೆ ಮಾಡಬೇಕು, ಎಲ್ಲ ಧರ್ಮವನ್ನ ಸಮಾನವಾಗಿ ಕಾಣಬೇಕು. ನಮ್ಮ ಒತ್ತಾಯ ಅದಕ್ಕಾಗಿ ಇವತ್ತು ಮಳವಳ್ಳಿನಲ್ಲಿ, ಇವತ್ತು ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಖಂಡಿಸಿ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ, ಆ ಜನರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಹೋರಾಟವನ್ನ. ಇವತ್ತು ಚೆಲುವರಾಯಸ್ವಾಮಿ ಅವರು ಕನ್ನಡಪ್ರಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಕಲ್ಲೊಡೆದವರೆಲ್ಲ ಮುಸಲ್ಮಾನ್ ಹುಡುಗರು ಅಂತ ಒಂದು ಸ್ಟೇಟ್ಮೆಂಟ್ ಓಪನ್ ಆಗಿ ನಿಜ ಒಪ್ಕೊಂಡಿದ್ದಾರೆ. ನೋಡಿ, ಈದ್ ಮಿಲಾದಲ್ಲಿ ನಮ್ಮವ್ರು ಯಾರು ಕಲ್ಲೊಡೆದಿಲ್ಲ. ರಂಜಾನ್ ಅಲ್ಲಿ ನೀವು ಮಸೀದಿನಲ್ಲಿ ಸಾವಿರಾರು ಜನ ಸೇರಿ ಪ್ರಾರ್ಥನೆ ಮಾಡುವಾಗ ಯಾರಿಗೂ ನಿಮಗ್ ತೊಂದರೆ ಕೊಡ್ಲಿಲ್ಲ. ನಿಮ್ಮನ್ನ ಬಹಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ನೀವ್ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಿ? ಈ ಧರ್ಮದ ಜನ ನಿಮ್ಗೇನು ಅನ್ಯಾಯ ಮಾಡಿದ್ದಾರೆ? ಯಾವ್ದಾರ ಹಳ್ಳಿಗೆ ನೀವು ವ್ಯಾಪಾರಕ್ಕೋ ಮುಂಗಟ್ಕೋ ಬಂದಾಗ ನಿಮ್ಗೇನಾದ್ರೂ ತೊಂದರೆ ಕೊಟ್ಟಿದ್ದಾರೆ ಯಾವ್ದೋ ಹಳ್ಳಿನಲ್ಲಿ? ಈ ಮುಸಲ್ಮಾನರಿಗೆ ಏನು ವ್ಯಾಪಾರ ಮಾಡಿಸ್ಬೇಡಿ ಅಂತ ಯಾರು ತೊಂದರೆ ಕೊಟ್ಟವ್ರ? ಕೊಟ್ಟಿಲ್ಲ. ನೀವ್ಯಾಕೆ ಒಂದು ಧರ್ಮವನ್ನ ದ್ವೇಷ ಮಾಡ್ತೀರಿ? ನೀವು ಈ ಜಿಲ್ಲೆನಲ್ಲಿ ಕಾವೇರಿ ನೀರು ಕುಡಿತಾ ಇದ್ದೀರಿ. ಇವತ್ತು ನೀವು ಕೂಡ ರೈತರು ಬೆಳೆದಂತ, ಮಂಡ್ಯ ರೈತರು ಬೆಳೆದಂತ ಅನ್ನವನ್ನ ತಿಂತಾ ಇದ್ದೀರಿ. ನಾವು ಕೂಡ ಮಾಡ್ತಾ ಇದ್ದೀವಿ, ನಾವು ಅನ್ನ ತಿಂತಾ ಇದ್ದೀವಿ, ನಾವು ಕೂಡ ಇದ್ದೀವಿ. ಎಲ್ಲರೂ ಸಮಾನವಾಗಿ ಬಾಳ್ಬೇಕು ಅಂತ ಹೇಳಿ ನಂದಕುಮಾರ್ ಹೇಳ್ದಂಗೆ ನಿಸಾರ್ ಅಹಮದ್ ಅವರು, ಅಬ್ದುಲ್ ಕಲಾಂ ಅವರು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ರು. ಮೈಸೂರು ಆಸ್ಥಾನದಲ್ಲಿ ಇವತ್ತು ಮಿರ್ಜಾ ಇಸ್ಮಾಯಿಲ್ ಅವರು ಈ ಪ್ರಾಂತ್ಯವನ್ನು ಆಳಿರ್ತಕ್ಕಂಥವ್ರು. ನಾವು ಗೌರವ ಕೊಡ್ತೀವಿ. ಟಿಪ್ಪು ಸುಲ್ತಾನ್ ಅವ್ರಿಗೆ ಗೌರವ ಕೊಡ್ತೀವಿ.
ಮೈಸೂರು ಪ್ರಾಂತ್ಯವನ್ನು ಹೈದರಾಲಿ ಟಿಪ್ಪು ಸುಲ್ತಾನ್ ಆಳಿರ್ತಕ್ಕಂಥವ್ರು. ಅವತ್ ನಾವ್ಯಾರು ಕೂಡ ವಿರೋಧ ಮಾಡಲಿಲ್ಲ. ಹಿಂದೂಗಳು ಅವ್ರ ಪರವಾಗಿ ನಿಂತಿದ್ದಾವೆ. ಇವತ್ತು ಹಲವಾರು ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ ಟಿಪ್ಪು ಸುಲ್ತಾನ್ ಅವರು, ಹಲವಾರು ಮಸೀದಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿದೆ, ನಾವೆಲ್ಲೂ ಸಮಾನವಾಗಿ ಬದುಕಬೇಕಾಗಿದೆ. ನೀವ್ ಯಾಕೆ ದ್ವೇಷ ಮಾಡ್ತಾ ಇದ್ದೀರಾ? ಪಾಪ ಈ ಶಾಸಕರಿಗೆ ಪಕ್ಕದಲ್ಲಿ ಆಗಿರ್ತಕ್ಕಂತ ನೋವು ಕಣ್ಣು ಕಾಣಿಸ್ತಾ ಇಲ್ಲ. ಮಳವಳ್ಳಿ ಶಾಸಕರಿಗೆ ಪಾಪ ಅವರು ಮೋಜು ಮಸ್ತಿನಲ್ಲಿ ಇವತ್ತು ಎಲ್ಲ ಸಂಗೀತ ನಿರ್ದೇಶಕರನ್ನ ಕರೆಸಿ ಡ್ಯಾನ್ಸು ಕುಪ್ಪಳಿಸಿ ಕುಣಿಯಕ್ಕೆ 13, 14ನೇ ತಾರೀಕು ಸ್ವಾಮಿ ನೀವು ಮಾಡಿ, ನಾವು ಬೇಡ ಅಂತ ಹೇಳಲ್ಲ, ನಾವೇ ಪ್ರಾರಂಭ ಮಾಡಿದ್ದು ಅದನ್ನ. ನಮ್ಮ ತಾಲೂಕಿನಲ್ಲಿ ಇಂಥ ವಿಶ್ವವಿಖ್ಯಾತ ಜಲಪಾತ ಇದೆ ಅಂತೇಳಿ ಪರಿಚಯ ಮಾಡ್ಲಿಕ್ಕೆ 2007ರಲ್ಲಿ ನಾನು ಶಾಸಕನಾಗಿದ್ದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಜಲಪಾತೋತ್ಸವ ಅಂತ ಪ್ರಾರಂಭ ಮಾಡಿದ್ದೆ ನಾವು. ನೀವು ಮಾಡಿ. ಆದ್ರೆ ಮದ್ದೂರಿನಲ್ಲಿ ಬೆಂಕಿ ಎತ್ಕೊಂಡಿದೆ, ಜನ ಕಷ್ಟದಲ್ಲಿದ್ದಾರೆ, ದಿನ ಹೋರಾಟ ನಡೀತಿದೆ. ನೀವು 1-2 ದಿನ ಮುಂದೆ ಹಾಕಕ್ಕೆ ಏನಾಗಿತ್ತು ಸ್ವಾಮಿ? 1 ವಾರ ಮುಂದೆ ಹಾಕಕ್ಕೆ ಏನಾಗಿತ್ತು? ಗಗನಚುಕ್ಕಿ ಜಲಪಾತೋತ್ಸವನ ಇನ್ನು 15 ದಿನ ಬಿಟ್ಟು ಮಾಡ್ಬೋದಿತ್ತಲ್ಲ. ಏನಂತ ಅರ್ಜೆಂಟ್ ಇತ್ತು ನಿಮಗೆ? ಇವತ್ತು ಮದ್ದೂರಿನಲ್ಲಿ ಗಲಾಟೆ ಪ್ರಾರಂಭ ಆಗಿ 1 ವಾರ ಆಗಿದೆ. 1 ವಾರದಿಂದನೇ ನೀವು ಈ ಕಾರ್ಯಕ್ರಮವನ್ನ ಮುಂದೂಡಬಹುದಿತ್ತು, ಯಾಕೆ ಮುಂದೂಡ್ಲಿಲ್ಲ? ಅದರಿಂದ ನಾವು ಇದಕ್ಕೆ ವಿರೋಧ ಮಾಡ್ತಾ ಇದ್ದೇವೆ. ಜೊತೆಗೆ ಇವತ್ತು ಆಸ್ಪತ್ರೆಯಲ್ಲಿ ಮೊನ್ನೆ ಹೊಡೆದಾಟ ಆಗಿದೆ, ಗಲಾಟೆ ಆಗಿದೆ, ಡಾಕ್ಟರ್ ಹೊಡೆದಿದ್ದಾರೆ, ಔಷಧಿ ಬಾಟ್ಲುಗಳನ್ನ ಚೆಚ್ಚಾಕಿದ್ದಾರೆ. ಇದ್ರ ಅರ್ಥ ಏನು? FIR ಆಗಿದೆ, ಇನ್ನು ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಅವ್ರನ್ನ? ಶಾಸಕರೇ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇವತ್ತು ಹಾಸ್ಪಿಟ್ಲ್ ಹಾಳು ಮಾಡಿದ್ದಾರೆ, ಡಾಕ್ಟರ್ಗಳು ಡಾಕ್ಟರ್ಗೆ ವೈದ್ಯ ನಾರಾಯಣ ಹರಿ ಅಂತ ಹೇಳಿ ಹೇಳ್ತಿವೆ. ವೈದ್ಯರು ದೇವರಿಗೆ ಸಮಾನ ಅಂತ ಅಂತವ್ರನ್ನ ಹಿಡ್ಕೊಂಡು ಹೊಡೆದಿದ್ದಾರೆ. ಯಾರು? ನಿಮ್ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು. ಕಾಂಗ್ರೆಸ್ ಪಕ್ಷದವರು ಕಾರ್ಯಕರ್ತರು ಹಾಸ್ಪಿಟ್ಲ್ಗೆ ನುಗ್ಗಿ ದಂಧೆ ಮಾಡಿದ್ದಾರೆ. ಯಾರು ಅಂತೇಳಿ ಪೊಲೀಸರು ಗೊತ್ತಿದೆ, ಇನ್ನು ಕೂಡ ಅರೆಸ್ಟ್ ಮಾಡ್ಲಿಲ್ಲ ಅವ್ರನ್ನ. ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ ಇವತ್ತು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇಂಥ ಅರಾಜಕತೆ ಇವತ್ತು ನಡೀತು. ಹಾಸ್ಪಿಟ್ಲ್ ಒಳಗಡೆ ಡಾಕ್ಟರ್ಗೆ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಇದೇನು ಆಡಳಿತ ನಡೀತಿದೆ ಈ ತಾಲೂಕಲ್ಲಿ ಅಂತಕ್ಕಂಥದ್ನ ಇವತ್ತು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಈಗಾಗಲೇ ಪೊಲೀಸ್ನವ್ರ ಗಮನಕ್ಕೂ ತಂದಿದ್ದೇನೆ. ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ನಾನು ಮಾಡಿದ್ದೇನೆ. ಕೂಡಲೇ ಮಾಡಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಮದ್ದೂರಿನ ಜನರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಮಳವಳ್ಳಿ ತಾಲೂಕಿನ ಜನತೆ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. JDS ಮತ್ತು BJP ಮತ್ತು ಎಲ್ಲ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ ಆಗ್ಬೋದು, ಕೆಂಪೇಗೌಡ ಸಂಘ ಆಗಿರ್ಬೋದು, ಅಂಬೇಡ್ಕರ್ ಸಂಘಗಳಾಗಿರ್ಬೋದು, ವಿವೇಕಾನಂದ ಸಂಘ, ಬಸವಣ್ಣನ ಸಂಘಗಳು, ಅನೇಕ ಸಂಘಗಳು, ಇವತ್ತು ವಾಲ್ಮೀಕಿ ಸಂಘ ಎಲ್ಲವೂ ಕೂಡ ಇವತ್ತು ಈ ಬಂದ್ಗೆ, ಈ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಈ ಹೋರಾಟದಲ್ಲಿ ಭಾಗಿಯಾಗಿ ಈ ಬಂಧನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ಎಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದ ಹೇಳ್ತೇನೆ. ಇವತ್ತು ಮಳವಳ್ಳಿ ತಾಲೂಕಿನ ವರ್ತಕರು, ಆಟೋ ಚಾಲಕರ ಸಂಘ, ಟೆಂಪೋ ಚಾಲಕರ ಸಂಘ, ಸೇಟು ವರ್ತಕರ ಸಂಘ, ಇವತ್ತು ಹೋಟೆಲ್ ಮಾಲೀಕರ ಸಂಘ, ಇವತ್ತು ವರ್ತಕರ ಸಂಘ, ಎಲ್ಲ ಸಂಘ ಸಂಸ್ಥೆಯವರು ಕೂಡ ಸ್ವಯಂ ಪ್ರೇರಿತರಾಗಿ ಇವರನ್ನ, ನಮ್ಮ ಜನವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇವತ್ತು ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರ ಮುಖಾಂತರ, ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ನೀಚ ಸರ್ಕಾರ ಕೂಡಲೇ ತೊಲಗಬೇಕು. ಜಾತಿ ಮಧ್ಯೆ, ಧರ್ಮದ ಮಧ್ಯೆ ವಿಷ ಬೀಜವನ್ನ ಬಿತ್ತುತ್ತಾ ಇರ್ತಕ್ಕಂಥ ಈ ನೀಚ ಕಾಂಗ್ರೆಸ್ ಸರ್ಕಾರ ಕೂಡಲೇ ತೊಲಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಮಳವಳ್ಳಿ ತಾಲೂಕಿನಲ್ಲಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣದ ಕಾಂಗ್ರೆಸ್ ಸರ್ಕಾರಕ್ಕೆ, ಒಂದು ಧರ್ಮವನ್ನು ಓಲೈಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಹಾಸ್ಪಿಟಲ್ ಅಲ್ಲಿ ದಂಧೆ ನಡೆಸಿರ್ತಕ್ಕಂಥ ಅಪರಾಧಿಗಳನ್ನು ಬಂಧಿಸಿರ್ತಾರ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. JDS BJP ಹೋರಾಟಕ್ಕೆ
ಇವತ್ತು ಕೆರೆ ಕಟ್ಟೆಗಳು ತುಂಬಲಿಲ್ಲ, ಕಾಲುವೆಗಳು ನೀರು ಬಿಟ್ಟಿಲ್ಲ, ಇನ್ನೂ ಅರ್ಧ ಭಾಗ ಇವತ್ತು ನಾಟಿ ಹಾಕಿಲ್ಲ. ಇದನ್ನ ಇವತ್ತು ಜಿಲ್ಲಾ ಆಡಳಿತ ಕೂಡಲೇ ಅದನ್ನ ಮಾಡ್ಬೇಕು ಅಂತ ಹೇಳಿ